ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಜೀವನಕ್ಕೆ ಮೂಡಾ ಕೇಸ್ ಕಪ್ಪು ಚುಕ್ಕಿಯಾಗಿತ್ತು. ಇದೇ ಪ್ರಕರಣವನ್ನ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಮೈತ್ರಿ ಹೋಗಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದೇ ಒಂದು ಆದೇಶ ಸಿದ್ದುಗಿದ್ದ ಕಳಂಕವನ್ನೇ ಧೂಳೀಪಟ ಮಾಡಿದೆ. ಮುಡಾ ಹಗರಣ ಕೇಸ್, ಸಿಎಂ ಸಿದ್ದರಾಮಯ್ಯಗೆ ಸುಪ್ರೀಂ ರಿಲೀಫ್. ರಾಜಕಾರಣವನ್ನ ರಾಜಕೀಯವಾಗಿ ಎದುರಿಸಿ ಕೋರ್ಟ್ ಚಾಟಿ. ಇಡಿಗೆ ಬೆಂಡೆತ್ತಿದ್ದ ಸುಪ್ರೀಂ, ಸಿದ್ದರಾಮಯ್ಯ ಪತ್ನಿ ವಿಚಾರಣೆ ಕ್ಯಾನ್ಸಲ್. ನಿಮ್ಮನ್ಯಾಕೆ ರಾಜಕೀಯವಾಗಿ ಬಳಕೆ ಮಾಡ್ತಿದ್ದಾರೆ, ಇಡಿಗೆ ಸುಪ್ರೀಂ ಛೀಮಾರಿ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇಂದು ಸುಪ್ರೀಂ ಕೋರ್ಟ್ನ ಸಿಜೆಐ ಪೀಠದಲ್ಲಿ ನಡೆದ ವಿಚಾರಣೆ ವೇಳೆ ಸಿಜೆಐ ಬಿಆರ್ ಗವಾಯಿ ಅವರು ಇಡಿ ಸಲ್ಲಿಸಿದ್ದ ಮೇಲ್ಮನವಿ ವಜಾಗೊಳಿಸಿದೆ. ಅಲ್ಲದೆ ಜಾರಿ ನಿರ್ದೇಶನಾಲಯವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಳಬೇಡಿ, ರಾಜಕೀಯ ಹೋರಾಟ ಎಲೆಕ್ಷನ್ ಕಣದಲ್ಲಿರಲಿ ಎಂದು ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಇಡಿಗೆ ಸುಪ್ರೀಂ ತಪರಾಕಿ, ರಾಜಕಾರಣಿಗಳು ರಾಜಕೀಯ ಮಾಡಿಕೊಳ್ಳಲಿ, ಇದರಲ್ಲಿ ನಿಮಗೆ ಏನು ಕೆಲಸ? ನಮ್ಮನ್ನ ಕಠಿಣ ಪದಗಳನ್ನು ಬಳಸುವ ಸ್ಥಿತಿಗೆ ತರಬೇಡಿ. ಈ ಹಿಂದೆ ಮಹಾರಾಷ್ಟ್ರದ ಪ್ರಕರಣವೊಂದರ ಸಂಬಂಧ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಈಗ ಮತ್ತೆ ಬಾಯಿ ತೆರೆಯಲು ನಮಗೆ ಬಲವಂತ ಮಾಡಬೇಡಿ, ಇಲ್ಲದಿದ್ದರೆ ಇಡಿ ಬಗ್ಗೆ ತೀಕ್ಷ್ಣ ಟಿಪ್ಪಣಿ ಮಾಡಬೇಕಾದೀತು. ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪಿನಲ್ಲಿ ನಮಗೆ ಲೋಪ ಕಂಡು ಬಂದಿಲ್ಲ, ಹೀಗಾಗಿ ಇಡಿ ಅರ್ಜಿಯನ್ನು ವಜಾಗೊಳಿಸುತ್ತಿದ್ದೇವೆ. ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ಫುಲ್ ಖುಷಿಯಾದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ಟೀಕಾ ಪ್ರಹಾರ ನಡೆಸಿದ್ರು. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಸಿಎಂ ಸಿದ್ದು ಬಿಜೆಪಿಗೆ ತಿರುಗೇಟು ನೀಡಿದ್ರು. ಸತ್ಯಮೇವ ಜಯತೆ ಎಂದ ಸಿದ್ದರಾಮಯ್ಯ, ಕಳೆದ 10-11 ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯು ಐಟಿ, ಸಿಬಿಐ ಮತ್ತು ಇಡಿಯ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಈ ತೀರ್ಪು ಸಮಾಧಾನ ಉಂಟುಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿದೆ. ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿ, ಸಿಬಿಐ ಮತ್ತು ಇಡಿಯಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನ ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲಕಲ್ಪಿತ ಆರೋಪಗಳನ್ನ ಮಾಡುತ್ತಾ ಬಂದಿರುವ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಅನ್ನುವುದು ಉಳಿದುಕೊಂಡಿದ್ರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಅಲ್ಲದೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ಆದೇಶದಲ್ಲಿ ಲೋಪಗಳಿಲ್ಲ ಎಂದು ಇಡಿ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದೆ. ಇದೇ ಖುಷಿಯಲ್ಲಿ ಮಾತನಾಡಿದ ಸಚಿವ ಬೈರತಿ ಸುರೇಶ್, ದೊಡ್ಡ ಜಯ ಎನ್ನುವುದಕ್ಕಿಂತ ನಮಗೆ ನ್ಯಾಯ ಸಿಕ್ಕಿದೆ, ವಿಪಕ್ಷಗಳ ಕ್ಷುಲ್ಲಕ ರಾಜಕಾರಣ ಸಾಬೀತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಮತ್ತು ಈ ಜೆಡಿಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣ, ಈ ಥರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗಬೇಕು. ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮ ನಮಗೆ ಇರೋವಂಥದ್ದು, ಅಂತಹ ಘನ ನ್ಯಾಯಾಲಯ ಇವತ್ತು ಹೇಳಿದೆ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಈ ಬಿ ಜೆ ಪಿಯವರು, ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು. ಆ ದೇವರು ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬೈರತಿ ಸುರೇಶ್ ಅವರು ಮಂತ್ರಿನೇ ಇಲ್ಲ, ಸಂಬಂಧನೇ ಇಲ್ಲ ಅಂತ ಹೇಳುವಂಥ ವಿಚಾರ ಹೇಳಿದ್ದಾರೆ. ಪಾರ್ವತಮ್ಮ ಅವರು ಈ 14 ಸೈಟನ್ನು ಹಿಂದಕ್ಕೆ ಕೊಟ್ಟಿರೋದ್ರಿಂದ ಯಾವ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಯಾವ ಮನಿ ಲಾಂಡ್ರಿಂಗೂ ಇಲ್ಲ ಅಂತ ಹೇಳಿ ರದ್ದು ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿಡಿದೆ. ಇವತ್ತು ಅದು ದೇಶದ ಕಾನೂನಾಗಿದೆ. ಅದರಿಂದ ಇದಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು. ಬಿ ಜೆ ಪಿಯವರು ಮಾಡಬೇಕು, ಜೆ ಡಿ ಎಸ್ನವರು ತಲೆಬಾಗಬೇಕು, ನಾವೆಲ್ಲರೂ ಕೂಡ ತಲೆಬಾಗಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತಾ ಮುಡಾ ಮುಂದಿಟ್ಟು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ನಡೆಸಿದ್ರು. ಆದರೆ ಇದೀಗ ಜಾರಿ ನಿರ್ದೇಶನಾಲಯ ಅರ್ಜಿ ವಜಾ ಆಗ್ತಿದ್ದಂತೆ ಬಿಜೆಪಿ ನಾಯಕರ ವಿರುದ್ಧ ಕೈಪಡೆಯ ನಾಯಕರು ಕಿಡಿಕಾರುತ್ತಿದ್ದಾರೆ. ಇನ್ನು ಮುಡಾ ಕೇಸ್ನಲ್ಲಿ ತಪ್ಪಾಗಿದೆ ಎಂದೇ ಸಿಎಂ ಸಿದ್ದರಾಮಯ್ಯ ಕುಟುಂಬ ಸೈಟ್ ವಾಪಸ್ ಕೊಟ್ಟಿದ್ರು.
ವಾಪಸ್ ಕೊಟ್ಟಿದ್ದ ಸೈಟ್ ಮರಳಿ ಪಡಿತಾರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಸಂವಿಧಾನವನ್ನು ನಾವು ಗೌರವಿಸುವಂಥವ್ರು. ಇವತ್ತು ನ್ಯಾಯಾಲಯ ಒಳ್ಳೆ ತೀರ್ಪು ಕೊಟ್ಟಿದೆ, ಅದನ್ನು ಸ್ವಾಗತಿಸ್ತೀವಿ. ಅವ್ರ ಬಗ್ಗೆ ಏನೇನು ಮಾತಾಡಿದ್ರಲ್ಲ ಅದೇ ಬಿದ್ದಾಗ ನಿಂತ್ಕೊಂಡು BJP ಅವರು ಗಾಂಧಿ ಪ್ರತಿಮೆಯವರ ಮುಂದೆ ಕುಂತು ಪ್ರತಿಭಟನೆ ಮಾಡಿದ್ರಲ್ಲ, ಗಾಂಧಿ ಅವ್ರನ್ನ ಎಷ್ಟು ಗೌರವಿಸ್ತಾರೆ ಇವರು ಅನ್ನೋದನ್ನು ಗೊತ್ತಿದೆ ಎಲ್ಲರ ಜನರಿಗೆ, ಈ ದೇಶದ ಜನರಿಗೆ ಗೊತ್ತಿದೆ. ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವಿಸ್ತಾರೆ ಅನ್ನೋದು ಗೊತ್ತಿದೆ. ಆದರೆ ಇದನ್ನೆಲ್ಲ ಪ್ರತಿಭಟನೆಗೆ ಸುಪ್ರೀಂ ಕೋರ್ಟ್ನ ಅದ್ಭುತವಾದಂಥ ಒಂದು ಆದೇಶ. BJP then used this FIR to lodge an ED case against Shri Siddaramaiah. The High Court of Karnataka quashed the ED summons to wife of Shri Siddaramaiah as also to a cabinet minister and proved that BJP was persecuting and hounding Congress governments. The ED, the election department and BJP partnership didn't end. They challenged that order of the Karnataka High Court. The ED challenged it in the Supreme Court. The Supreme Court's stinging observations regarding a political game being played to settle scores through ED is an indictment of the Modi government and an honor of the truth. The case of the ED against Shri Siddaramaiah's wife, as also a cabinet minister of Karnataka, has again been quashed. ಮೂಡಾ ಕೇಸ್ ವಿರುದ್ಧವಾದಂಥ ಒಂದು ಹೋರಾಟವನ್ನು BJP ಮಾಡಿತ್ತು. ಅದರ ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು, ಕೋಟ್ಯಾಂತರ ರೂಪಾಯಿ ಸೈಟನ್ನು. ಹಂಗಾರೆ ಯಾಕೆ ಕೊಟ್ಟರು? ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ನಾನು ಕೋರ್ಟಿನ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಆದರೆ ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಮುಡಾ 14 ಸೈಟ್ ಅಕ್ರಮವಾಗಿ ಪಡೆದ ಆರೋಪದಲ್ಲಿ ಸಿಎಂ ಕುಟುಂಬಕ್ಕೆ ಇಡಿ ಪ್ರಕರಣದಿಂದ ಮುಕ್ತಿ ಸಿಕ್ಕಿದೆ. ಸಿಎಂ ಕೋರ್ಟ್ ಈ ತೀರ್ಪಿನ ಮೂಲಕ ರಾಜಕೀಯ ದುರುದ್ದೇಶ ಎಂಬ ಸಿಎಂ ಮಾತನ್ನ ಪುಷ್ಟೀಕರಿಸಿದೆ. ಈ ಬೆಳವಣಿಗೆಯಿಂದ ಸಿಎಂ ಸಿದ್ದರಾಮಯ್ಯ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠರಾಗಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಆದೇಶದಿಂದ ಸಿದ್ದರಾಮಯ್ಯಗೆ ಬೂಸ್ಟ್ ಸಿಕ್ಕಂತಾಗಿದ್ದು, ಸಿದ್ದು ರಾಜಕೀಯವಾಗಿ ವೈರಿಗಳಿಗೂ ಭಾರಿ ಮುಖಭಂಗವಾದಂತಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.